2 years ಆಯಿತು. ಸೊ ಇವತ್ತು ಆ ಕಾಲ ಕೂಡಿ ಬಂತು. ಬರ್ತೀನಿ ವೆರಿ ಸೂನ್ ಅಂತ ಹೇಳ್ತಾ ಇದ್ರಿ. ಲಿಟ್ರಲಿ ನಿಮ್ಮ ಮನೆಯಿಂದ ಜೋರಾಗಿ ಒಂದು ಕೂಗು ಹಾಕಿದ್ರೆ ನಮ್ಮ ಸ್ಟುಡಿಯೋ ಕೇಳಿಸುತ್ತೆ. ಕೂಗಳ್ತೆ ದೂರದಲ್ಲಿ ನಿಮ್ಮ ಮನೆ ಇದೆ ಸದಾಶಿವನಗರದಲ್ಲಿ. ಹೌದೌದು. ಎಸ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಸ್ಟುಡಿಯೋ ಎಲ್ಲ ನೋಡಿ. ಭಾಳ ಏನೋ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ರೇಷನ್ ಇದೆ ಇಲ್ಲಿ. ನೋಡೋಣ ಇವಾಗ ಈ ಇಂಟರ್ವ್ಯೂ ಪಾಸಿಟಿವ್ ಆಗಿರುತ್ತಾ ಅಂತ. ಎಸ್ ಸರ್. ಅದೇನೋ ಫಸ್ಟ್ ಡೈಲಾಗ್ ಹೇಳಿದ್ರಲ್ಲ, ಏನೋ ಹೊಂಚಾಕದ. ನಾನು ಹೊಂಚಾಗ್ತಾ ಇಲ್ಲ. ಪಂಚ್ ಕೊಡ್ತಾ ಇದ್ದೀರಾ ಅವತ್ತಿಂದ. ಎಸ್ ಸರ್. ಪ್ರಚಲಿತ ರಾಜಕೀಯ ವಿದ್ಯಮಾನಗಳನ್ನು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಸರ್? ಯಾಕಂತಂದರೆ ಎಲ್ಲೋ ಒಂದು ಕಡೆ ಆಂಧ್ರದಿಂದ ಮಹೇಶ್ ಬಾಬು ಅಂತ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಬಂದು ನಮ್ಮ ಗಾಂಧಿನಗರದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಕಟ್ತಾರೆ. ಕನ್ನಡಿಗರೇ ನೋಡಿ ನನ್ನ ಮಲ್ಟಿಪ್ಲೆಕ್ಸಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ಅಂತಾರೆ. ತಮಿಳ್ನಾಡಲ್ಲಿರ್ತಕ್ಕಂಥ ವಿಜಯ್ ಅವರು TVK ಪಕ್ಷ ಕಟ್ಟಿ 2 ವರ್ಷದಲ್ಲಿ CM ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಏನಪ್ಪ ಅಂತಂದರೆ, ಹೊಸದಾಗಿ ಬಂದಿರ್ತಕ್ಕಂಥ ಸುದ್ದಿ ಏನಪ್ಪ ಅಂತಂದರೆ, ಈಗ GBA ಎಲೆಕ್ಷನ್ಸ್ ಶುರು ಆಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ. TVK ಪಕ್ಷವನ್ನು GBA ಎಲೆಕ್ಷನ್ಸಲ್ಲಿ ಪ್ರತಿ ವಾರ್ಡ್ನಲ್ಲೂ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದರೆ ಉಪೇಂದ್ರ ಅವರು ರಾಜಕೀಯದಿಂದ ದೂರ ಉಳಿದು ಪ್ರಜಾಕೀಯ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕೆ ಅನಿಸುತ್ತೆ? ಹೆಸರಲ್ಲೇ ಆನ್ಸರ್ ಇದೆ ನಿಮಗೆ. ರಾಜಕೀಯ ಅನ್ನೋದು ಬೇರೆ, ಪ್ರಜಾಕೀಯ ಅನ್ನೋದು ಬೇರೆ. ಪ್ರಜಾಕೀಯ ಪ್ರಜೆಗಳು ಮಾಡಲಿ ಅಂತ ಮಾಡಿರೋದು, ರಾಜಕೀಯ ರಾಜರುಗಳು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಕೈ ಬರುತ್ತೆ ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಅದು ಬರೀ ನನಗೆ ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು, ನಿಮಗದು ಹಿಂಗೆ ಬರ್ತಾ ಇರೋದು. ಎಲ್ರಿಗೂ ಆ ಕೈಯಲ್ಲಿ 1 ಬೆರಳಷ್ಟೇ ನಮ್ಮ ಕಡೆ ಇದೆ ಸರ್, 4 ಬೆರಳು ನಿಮ್ಮ ಕಡೆನೇ ಇದೆ. 4 ಬೆರಳಷ್ಟು ಕೆಲಸ 4-5 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ನನ್ನ ಕೆಲಸ ನಾನು ಮಾಡ್ತಾನೇ ಇದ್ದೀನಿ, ಮಾಡ್ತಾನೂ ಇರ್ತೀನಿ. ನಾನು ಒಂದು 90% ನಾನು ಮಾಡ್ತೀನಿ, ಒಂದು 10% ಮಾಡಿ ಅಂತ. ಅದು 1% ಮಾಡಿದ್ರು ಸಾಕು ಸರ್. ಎಲ್ಲದಕ್ಕೂ ಒಂದು ಸಣ್ಣ ಸ್ಪಾರ್ಕ್ ಅನ್ನೋದು ಬೇಕಲ್ವ ಸರ್? ಆ ಸ್ಪಾರ್ಕ್ ನಿಮ್ಮಿಂದನೇ ಯಾಕೆ ಆಗಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಈಗ ಮಾಡಿದ್ದೀರಲ್ಲ, ನೆಕ್ಸ್ಟು ಮಾಡ್ತೀನಿ. ಏನು ಮಾಡ್ಬೇಕು ನೀವು ಹೇಳಿ. ಇವಾಗ ನೀವು ಕ್ವಶನ್ ಕೇಳ್ತಾ ಹೋಗಿ ಸರ್. ಈಗ ನಾವು ಸಾಕಷ್ಟು ಕಳೆದ 4-5 ವರ್ಷ ಕಂಪೇರ್ ಮಾಡಿದ್ರೆ, ಈಗ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಯಿತು, ಈಗ TVK ವಿಜಯ್, ನಾವು ಕಂಪೇರ್ ಮಾಡೋದು ಬೇಡ. ನಮ್ಮ ಕರ್ನಾಟಕದ ಸಿಚುವೇಶನ್ ಬೇರೆ, ಕರ್ನಾಟಕದ ಸ್ಟಾರ್ ಪವರ್ ಬೇರೆ ಇರ್ಬೋದು. ಬಟ್ ಆಂಧ್ರ ಮತ್ತು ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಈಗಲಾದ್ರೂ ನಮಗೆ ಒಂದು ಅವಕಾಶ ಸಿಗಬಹುದು. ಅಂದರೆ ಕರ್ನಾಟಕದಲ್ಲಿ ನಟರ ಅಥವಾ ಸ್ಟಾರ್ಗಳ ಎಂಟ್ರಿಗೆ, ರಾಜಕಾರಣ ಎಂಟ್ರಿಗೆ ಒಂದು ವೇದಿಕೆ ಸಜ್ಜಾಗಬಹುದಾ ಅಂತ ಕರ್ನಾಟಕದಲ್ಲಿ? ಯಾಕೆ ಪೊಲಿಟಿಷಿಯನ್ಸ್ಗಳು ಸ್ಟಾರ್ ಅಲ್ವಾ? ಅವ್ರು ಬೇಡವಾ ಇವಾಗ? ಅಲ್ಲ, ಪೊಲಿಟಿಷಿಯನ್ಸ್ ಸ್ಟಾರ್ ಅನ್ನೋದು ಬೇರೆ. ಪೊಲಿಟಿಷಿಯನ್ ರಾಜಕಾರಣಕ್ಕೆ ಬಂದು ಸ್ಟಾರ್ ಆಗ್ತಾರೆ. ಬಟ್ ನಟರು ಸಿನಿಮಾ ರಂಗಕ್ಕೆ ಬಂದು ಸ್ಟಾರ್ ಆಗಿರ್ತಾರೆ. ಮೊದಲೇ ಸ್ಟಾರ್ಸು ಜನಮಾನಸದಲ್ಲಿ ಉಳಿಬೇಕು ಅಂದ್ರೆ ರಾಜಕಾರಣದಲ್ಲಿ ಬಂದು ಏನಾದ್ರು ಸೇವೆ ಮಾಡ್ಬೇಕಲ್ವಾ? ಆ ರೀತಿಯ ಸ್ಟಾರ್ಸ್ ಆಗ್ಬೇಕು ಅಂತ. ಇಲ್ಲ, ಅದು ಬಿಡಿ, ಅದು ಖಂಡಿತ. ಏನು ಇಲ್ಲಿ ಬಂದೇ ಸೇವೆ ಮಾಡಬೇಕು ಅಂತೇನಿಲ್ಲ. ಎಷ್ಟೋ ಜನ ಹಾಗೇನೂ ಮಾಡ್ತಾ ಇದ್ದಾರೆ. ತುಂಬ ಜನ ಮಾಡ್ತಾರೆ. ಕೆಲವರು ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಏನೋ ಈ ಕೈ ಕೊಟ್ಟಿದ್ದು ಈ ಕೈ ಕಾಣಿಸ್ಬಾರ್ದು ಅಂತಲೂ ಮಾಡ್ತಾರೆ ತುಂಬ ಜನ. ಅದು ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನನಗೆ ಅದೊಂದು ಅರ್ಥ ಆಗ್ತಿಲ್ಲ, ಇಲ್ಲಿ ನಿಜವಾಗ್ಲೂ ಸೇವೆಯಾಗಿ ಉಳಿದಿದೆಯಾ ಇದು ಅಂತ. ನೀವು ಹೇಳ್ತಿರೋ ಅಂಥ ಸಮಾಜ ಸೇವೆ ಅದೆಲ್ಲ ಹೇಳ್ತಿದ್ದೀರಲ್ಲ, ಆ ಥರ ಇದೆಯಾ ಈಗಿನ ಪೊಲಿಟಿಕಲ್ ಸಿಸ್ಟಮ್ಮು? ಇದೆಯಾ? ಅಲ್ಲ, ಸಿಸ್ಟಮ್ಸ್ ಕ್ರಿಯೇಟ್ ಮಾಡೋದು ನಾವೇನೆ. ಎಕ್ಸಾಂಪಲ್, ನಾನು ಲಾಸ್ಟ್ ಒಂದು 6 months ಬ್ಯಾಕು ನಾವು ನೇಪಾಳದ ಒಂದು ಸನ್ನಿವೇಶನ ಗಮನಿಸಿದ್ರೆ, ನೇಪಾಳದಲ್ಲಿ ಒಂದು ವಾರ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿತ್ತು ಗೌರ್ಮೆಂಟ್. ವಾಟ್ಸಪ್ಪು ಇವೆಲ್ಲ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟಾಪ್ ಮಾಡಿತ್ತು. ಇಡೀ ಜನ್ರೇಷನ್ನು ಎಲ್ಲ ಫುಲ್ ರೋಡ್ಗಿಳಿದು ಗಲಾಟೆ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರನೇ ಬೀಳಿಸ್ಬಿಡ್ತು. ಅಂದರೆ ಬೇರೆ ಡೈಮೆನ್ಷನ್, ಅಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನೇ ಬೇರೆ ಇರ್ಬೋದು. ಬಟ್ ಜನ್ಜಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಅಂತ ಒಂದು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತು ನೇಪಾಳ. ಈ ಕಡೆ ಈಗ ನಾವು ತಮಿಳ್ನಾಡಿಗೆ ಬರೋದಾದರೆ ಇಲ್ಲೂ ಅಷ್ಟೇ. ತಮಿಳ್ನಾಡಲ್ಲಿ ಲಾಸ್ಟ್ ಈಗ ಎಲೆಕ್ಷನ್ಸ್ಗಳಲ್ಲಿ ಆಲ್ಮೋಸ್ಟ್ 18 to 39 ಏಜ್ ಗ್ರೂಪ್ ಏನಿದೆ 36% ವೋಟ್ ಶೇರ್ ಇತ್ತು. ಸೊ ಅವರೆಲ್ಲರೂ ಕೂಡ ವಿಜಯ್ಗೆ ವೋಟ್ ಹಾಕೋದ್ರೆ ಸಮಥಿಂಗ್ ಚೇಂಜ್. ಅವರು ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ನೀವು ಹೇಳ್ದಂಗೆ ಜನಸೇವೆ ಇನ್ನೂ ಉಳಿದಿದೆಯಾ ಇಲ್ವಾ ಅದೆಲ್ಲದಕ್ಕೆ ನಮಗೆ ಅಷ್ಟು ಈಸಿಯಾಗಿ ಸುಲಭವಾಗಿ ಆನ್ಸರ್ ಸಿಗಲ್ಲ. ಬಟ್ ಸಮಥಿಂಗ್ ಚೇಂಜ್ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಎಸ್ಪೆಷಲಿ ಜನ್ಜಿ. ಅಲ್ಲ, ಅದೇ ಹೇಳಿದ್ದು ಏನಂದರೆ, ಆ ಚೇಂಜ್ ಏನಾಗ್ತಿದೆ ಅಂದರೆ, ಒಂದು ಪಾರ್ಟಿ ಚೇಂಜ್ ಮಾಡಿ ಇನ್ನೊಂದು ಪಾರ್ಟಿ ಚೇಂಜ್ ಮಾಡೋದೇ ಚೇಂಜ್ ಆಗೋಗ್ಬಿಟ್ಟಿದೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ಅಷ್ಟೇ. ಇಲ್ಲಿ ಚೇಂಜ್ ಮಾಡಿಬಿಡ್ರಪ್ಪ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ. ಏನು ಹೇಳಿ, ಪಾರ್ಟಿಗಳನ್ನ ಚೇಂಜ್ ಮಾಡೋ ಬದಲು ಪಾಲಿಟಿಕ್ಸ್ನೇ ಸ್ವಲ್ಪ ಚೇಂಜ್ ಮಾಡಿ ಅಂತ. ಅಂದರೆ ಪಾಲಿಟಿಕ್ಸ್ ಅಂದರೆ ಎಲ್ಲವೂ ಚೇಂಜ್ ಮಾಡೋದಲ್ಲ, ಅಂದರೆ ಜನರಿಂದ ಒಂದಾಗಲಿ ಅನ್ನೋ ಥರ ಅಷ್ಟೇ. ಅಂದರೆ ಫಸ್ಟ್ ಎಲ್ಲ ಆಗಬೇಕಾಗಿರೋದು ನಿಮಗೆಲ್ಲ ಗೊತ್ತಿದೆ. ಇವಾಗ ಯಾಕೆ ಸೇವೆ ಆಗುಳಿದಿಲ್ಲ ಅಂದರೆ, ಕೋಟ್ಯಾಂತರ ದುಡ್ಡು ಇವಾಗ ಬೇಕೇ ಬೇಕು ಅನಿಸ್ಬಿಟ್ಟಿದೆ ಇವಾಗ. ಕರೆಕ್ಟ್ ತಾನೇ? ದುಡ್ಡಿಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ ಸರ್. ದುಡ್ಡಿಲ್ಲದೆ ಎಲೆಕ್ಷನ್ ಮಾಡ್ಬೋದು ಅನ್ನೋ ಮಾತನ್ನ ನೀವು ಹೇಳಿದಾಗ ಯಾರೂ ಒಪ್ಪಿರ್ಲಿಲ್ಲ. ಬಟ್ ಇವತ್ತು ವಿಜಯ್ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ. ಸಾಕಷ್ಟು ಕಡೆ
ಕಂಟೆಸ್ಟೆಂಟ್ಸು ದುಡ್ಡಿಲ್ದಿರ ಗೆದ್ದಿದ್ದಾರೆ TVK ಪಕ್ಷದಿಂದ. ಓಕೆ, ಖಂಡಿತ ನೆಕ್ಸ್ಟ್ ಆಗ್ಬೋದು ನಮ್ಮಲ್ಲೂ ಕೂಡ, ನೋಡೋಣ. ಅದೇ ಯಾವಾಗ ನಾನು ಹೇಳ್ತೇವೆ ಅಂದರೆ, ಈಗ ತಮಿಳ್ನಾಡಲ್ಲಿ 38 ಜಿಲ್ಲೆ ಐತೆ ಸರ್. ವಿಜಯ್ ಪ್ರಚಾರ ಮಾಡೋಕ್ಕಾಗಿದ್ದು ಬರೀ 8 ಜಿಲ್ಲೆಯಲ್ಲಿ ಮಾತ್ರ. ಬೇರೆ ಬೇರೆ ಕಾರಣ ಇರ್ಬೋದು, ಆಗ ಮಾಡೋಕ್ಕಾಗಲಿಲ್ಲ. ಅಂದರೆ ಎಲ್ಲ ಕ್ಷೇತ್ರಕ್ಕೆ ರೀಚ್ ಆಗೋಕ್ಕೂ ಆಗಲಿಲ್ಲ. ತುಂಬ ಜನಕ್ಕೆ ಅವರು ಆಯ್ಕೆ ಆದಮೇಲೆ 108 ಜನ MLA ಆಯ್ಕೆ ಆದರು. ಅವರು ಶಾಸಕಾಂಗ ಸಭೆ ಕರಿಬೇಕಾದ್ರೆ ಮೀಡಿಯಾದವ್ರಿಗೆ ಗೊತ್ತೇ ಇಲ್ಲ ಇವ್ರು MLA ಅಂತ. ಅಂದರೆ ಅಷ್ಟು ಮುಖ ಪರಿಚಯನೇ ಇಲ್ಲ, ಜನಕ್ಕೂ ಗೊತ್ತಿರಲಿಲ್ಲ ಇವ್ರು MLA ಅಂತ. ಬಿಕಾಸ್ ಆಫ್ ಸ್ಟಾರ್ ಪವರ್ ಅಥವಾ ವಿಜಯ್ ಅವರ ಕೊಟ್ಟಂತ ಭರವಸೆಗಳಿಂದ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಇವತ್ತು. ಇಲ್ಲ, ಅಂದ್ರೆ ದುಡ್ಡೇ ಅನಿವಾರ್ಯ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಅಂತ. ಇಲ್ಲ, ಒಂದು ನನಗೆ ಸಂತೋಷ ಅನಿಸ್ತಿರೋದು, ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಆಯಿತು. ನಾನು ಹೇಳ್ತಾನೆ ಇದ್ದೆ, ಎಲ್ಲ ಕಡೆ ಓಡಾಡೋದು ಬೇಕಾಗಿಲ್ಲ, ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಾರೆ ಲಕ್ಷಾಂತರ ಜನಕ್ಕೆ ತಲುಪುತ್ತೆ ಅಂದಾಗ ಮೀಡಿಯಾದಲ್ಲೇ ಕೂತ್ಕೊಂಡು ಹೇಳ್ತಿದ್ರು ಅದೆಲ್ಲ ಓಕೆ ಸರ್, ಆದರೂ ನೀವು ಜನರ ಹತ್ರ ಹೋಗಬೇಕು ಅಂತ. ಖಂಡಿತ ಜನರ ಹತ್ರ ಹೋಗಬಾರ್ದು ಅಂತಲ್ಲ, ಇಲ್ಲಿ ಹೋಗ್ಬೇಕು, ಹೌದು. ಹಂಗಂತ ಎಲ್ಲ ಕಡೆ ಹೋಗಿಲ್ಲ ನೋಡಿ. ಆದರೂ ಇದಾಗಿದೆ ಅಂದರೆ ಏನರ್ಥ? ನಾವು ಎಲ್ಲದರಲ್ಲೂ ಮಾಡರ್ನೈಸ್ ಆಗ್ತಾ ಇದ್ದೀವಿ, AI ಬರ್ತಾ ಇದೆ, ಕೈಯಲ್ಲೇ ಮೊಬೈಲ್ ಇದೆ, ಪ್ರಪಂಚ ನೋಡ್ತಾ ಇದ್ದೀವಿ. ನಾವೇ ಹೇಳ್ತೀವಿ ನಮ್ಮ ಮಕ್ಕಳು ಪ್ರಪಂಚನೇ ತಿಳ್ಕೊತಿದ್ದಾರೆ ಅಂತ. ಅರ್ಥ ಆಯ್ತಾ? ಇದೊಂದು ವಿಷಯದಲ್ಲಿ ನನ್ನ ಮನೆಗೆ ಬಂದು ಹೇಳ್ಬೇಕು ನೀವು ಅನ್ನೋದು ವಿಚಿತ್ರ ಅನ್ನಿಸ್ತಿತ್ತು ನನಗೆ. ಫಸ್ಟು ಏನು ಇಂಟರ್ವ್ಯೂಗಳು ಮಾಡ್ಬೇಕಾದ್ರೆ, ಇಲ್ಲ ಸರ್ ನೀವು ಜನರ ಹತ್ರ ಹೋಗಿ ಹೇಳಬೇಕು ಅಂತ. ಜನರ ಹತ್ರ ಹೋಗಿ ಹೇಳೋ ಒಂದು ಕಾಲ ಇತ್ತು, ಏನು ಹೇಳಿ, ಅವಾಗ ಒಂದು ಸಣ್ಣ ಹಳ್ಳಿ ಇತ್ತು, ಅವಾಗ ಟೆಕ್ನಾಲಜಿ ಇರಲಿಲ್ಲ, ಏನಿರಲಿಲ್ಲ. ಹೋಗಿ ಅಲ್ಲಿ ಹೋಗಿ ಒಂದು ಸಭೆ ಸಮಾರಂಭ ಮಾಡಿ ಹೇಳ್ತಾಯಿದ್ರು ವಿಷಯಗಳನ್ನ. ಕರೆಕ್ಟ್ ಅಲ್ವಾ? ಈಗ ನೋಡಿ ಯಾವ ಲೆವೆಲ್ ಟೆಕ್ನಾಲಜಿ ಇದೆ. ನಿಮ್ಮ ಟೆಕ್ನಾಲಜಿ ನೋಡಿ ನನಗೆ ಶಾಕ್ ಆಗೋಯ್ತು. ಹಾಂ, ಡಿಜಿಟಲ್ ಯುಗ ಇಷ್ಟೆಲ್ಲ ಇರಬೇಕಾದ್ರೆ, ಕೈಯಲ್ಲೇ ಫೋನ್ಗಳು ಇರಬೇಕಾದ್ರೆ, ಖಂಡಿತ ಜೆನ್ಸಿ ಮನ್ಸು ಮಾಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದರದ್ದು ನಾನು ಫೈನಲ್ ವರ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಹೇಳಿ, ಅವರು ಒಂದು ಸಭೆ ಮಾಡಿ ದೊಡ್ಡದಾಗಿ ಮಾಡಿ, ಅದೇನೋ ತಪ್ಪಲ್ಲ, ನಾನು ಯಾರ ಬಗ್ಗೆನೂ ಇದು ಮಾಡ್ತಾ ಇಲ್ಲ. ಒಂದು ಸಭೆ ಸಮಾರಂಭ ದೊಡ್ಡದಾಗಿ ಮಾಡಿದಾಗ ಆ ಒಂದು ಕ್ರೇಜ್ ನೋಡಿದಾಗ ಎಲ್ಲರೂ ಒಂಥರ ಓಹೋ ಜೋರಾಗಿದೆ ಅನ್ನೋದು ಫಾಲೋ ಬೇರೆ. ಇದಂಗಲ್ಲ, ಇದು ಅದಕ್ಕೂ ಚಾನ್ಸ್ ಇಲ್ಲದೆ ಇರೋವಂಥದ್ದು. ಅಂದರೆ ನಾನು ಬಯಸೋದೇನೆಂದರೆ, ಯಾರೋ ಇವರೊಬ್ಬರು ಬಂದು ನಿಂತ್ಕೊಂಡ್ರು ಅಂದ್ಕೊಳ್ಳಿ ಎಲೆಕ್ಷನ್, ಇವ್ರ ಹತ್ರ ವಿಚಾರ ಇದೆ ಅಂದರೆ ಇವರು ಏನೋ ಕೆಲಸ ಸಿಗೋ ಥರ ಆಗಬೇಕು, ಗೆಲ್ಲೋದಲ್ಲ ಅದು. ಇವ್ರಿಗೊಂದು ಕೆಲಸ ಸಿಗಬೇಕು, ನಿಮಗೊಂದು ಕೆಲಸ ಸಿಗಬೇಕು, ಆ ಥರ ಒಂದು ಪರಿಸ್ಥಿತಿ ಬರಬೇಕು ಅನ್ನೋ ಆಸೆ ಅಷ್ಟೇ.